ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪರ ಅಗ್ರಹಾರ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ಜೈಲಾಧಿಕಾರಿಗಳು ಈಗ ಶಾಕ್ ಕೊಟ್ಟಿದ್ದಾರೆ. ಇಬ್ಬರು ಕೈದಿಗಳಿದ್ದ ಬ್ಯಾರೆಕ್ನಲ್ಲಿದ್ದ ಪವಿತ್ರ ಗೌಡರನ್ನ ಈಗ 16 ಜನ ಕೈದಿಗಳಿರುವಂತಹ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಬ್ಯಾರಕ್ ಯಾಕೆ ಬದಲಾಯಿಸಿದ್ರು ಅಂತ ಹೇಳಿ ನೋಡ್ತಾ ಹೋದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಈಗ ಸದ್ಯ ಕೋರ್ಟಲ್ಲಿ ಟ್ರಯಲ್ ಹಂತದಲ್ಲಿ ಇರೋದು. ಸೊ ಹಂಗಾಗಿ ವಿಚಾರಣೆ ವೇಳೆ ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರಾಗಬೇಕಾಗತ್ತೆ. ಸೊ ಆದರೆ 3 ದಿನಗಳ ಹಿಂದೆ ನಡೆದಿರುವಂಥ ವಿಚಾರಣೆಯಲ್ಲಿ ಎಲ್ಲರೂ ಹಾಜರಾದ ಮೇಲೆ ಪವಿತ್ರ ಗೌಡ ತಡವಾಗಿ ವಿಸಿಗೆ ಬಂದಿದ್ದರು. ಸೊ ಇದಕ್ಕೆ ಜಡ್ಜ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದರ ಜೊತೆಗೆ ವಿಸಿ ವೇಳೆ ಪವಿತ್ರ ಗೌಡ ಕಿವಿಗೆ ಏರ್ಬಡ್ಸ್ ಹಾಕಿಕೊಂಡಿದ್ರು. ಸೊ ಹಂಗಾಗಿ ಮಹಿಳಾ ಬ್ಯಾರಕ್ನಲ್ಲಿ ಏರ್ಬಡ್ಸ್ ಬಳಕೆ ಮಾಡಿದ್ದಕ್ಕೆ ಜಡ್ಜ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದಾದ ಬಳಿಕ ಈ ಎಲ್ಲ ಕಾರಣಗಳಿಂದ ಪವಿತ್ರ ಗೌಡಳನ್ನು ಇಬ್ಬರಿದ್ದ ಬ್ಯಾರಕ್ಕಿಂದ ಈಗ 16 ಜನ ಇರುವಂಥ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ.